ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ನವೆಂಬರ್ 17ರಂದು ರಾತ್ರಿ ಕಬ್ಬಿನಾಲೆ ಅರಣ್ಯ ಪ್ರದೇಶದ ಪಿತಬೈಲಿನಲ್ಲಿ ANFನವರು ನಡೆಸಿದಂತಹ ಎನ್ಕೌಂಟರ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆ ಆಗ್ತಾನೆ. ನಿನ್ನೆ ಅಂದ್ರೆ ನವೆಂಬರ್ 19ರಂದು ಘಟನಾ ಸ್ಥಳಕ್ಕೆ DIG ಆಗಿರುವಂತಹ ರೂಪಾ ಡಿ ಅವರು ಬಂದು ಈ ಘಟನೆಯ ವಿವರಣೆಯನ್ನು ಕೂಡ ಮಾಧ್ಯಮದವರಿಗೆ ಹಾಗೂ ಸಾರ್ವಜನಿಕರಿಗೆ ನೀಡಿದ್ದಾರೆ. ಆ ಬಳಿಕ ಮೃತದೇಹದ ಮಹಜರು ಕಾರ್ಯ ನಡೆದು ಮೃತದೇಹವನ್ನು ಮಣಿಪಾಲದ KMC ಆಸ್ಪತ್ರೆಯಲ್ಲಿ ರಾತ್ರಿ 12:30ರಿಂದ ಸರಿಸುಮಾರು ಇಂದು ಅಂದ್ರೆ ನವೆಂಬರ್ 20ರ ಮುಂಜಾನೆ 5:30 ಅವಧಿಯಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಕಾರ್ಯ ಕೂಡ ನಡೀತದೆ. ಆ ಬಳಿಕ ವಿಕ್ರಮ್ ಗೌಡನ ಹುಟ್ಟೂರು ಅಂದ್ರೆ ನಾಡ್ಪಾಲು ಗ್ರಾಮದ ಕೂಡ್ಲು ಪ್ರದೇಶದಲ್ಲಿ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಆತನ ಅಂತ್ಯಕ್ರಿಯೆ ಪ್ರಕ್ರಿಯೆ ನಡೀತಿದೆ. ವಿಕ್ರಮ್ ಗೌಡನ ತಮ್ಮ ಹಾಗೆ ತಂಗಿ ಇದ್ದಾರೆ, ಅವರ ಅಂದ್ರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಇದು ಅಂತ್ಯಕ್ರಿಯೆ ನಡೀತಾ ಇದೆ. ಸುಮಾರು 20 ವರ್ಷಗಳಿಂದ ಮರೆಯಾಗಿದ್ದಂತಹ ಕರ್ನಾಟಕ, ಕೇರಳ ಹಾಗೆ ತಮಿಳುನಾಡಿನ ಪೊಲೀಸರಿಗೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ನಕ್ಸಲೈಟ್ ವಿಕ್ರಮ್ ಗೌಡನನ್ನು ನವೆಂಬರ್ 17ರಂದು ಎನ್ಕೌಂಟರ್ ಮಾಡಿದ್ದಾರೆ. ಈಗಾಗಲೇ ಹೇಳಿರುವಂತೆ ಆ ಬಳಿಕ ಮಣಿಪಾಲ KMCಯಲ್ಲಿ ಪೋಸ್ಟ್ ಮಾರ್ಟಮ್ ಕಾರ್ಯ ಕೂಡ ನಡೆದಿತ್ತು. ಅದಂತರ ವಿಕ್ರಮ್ ಗೌಡನ ಮೃತದೇಹವನ್ನು ಅವರ ತಮ್ಮ ಸುರೇಶ್ ಹಾಗೂ ತಂಗಿ ಸುಗುಣ ಅವರಿಗೆ ಹಾಗೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದು. ವಿಕ್ರಮ್ ಗೌಡ ಹುಟ್ಟಿ ಬೆಳೆದಿರುವಂತಹ ಪ್ರದೇಶ ಅಂದ್ರೆ ಹೆಬ್ರಿಯ ಕೂಡ್ಲು ಪ್ರದೇಶದಲ್ಲಿ ಆತ ಹುಟ್ಟಿ ಬೆಳೆದಿದ್ದು, ಅಲ್ಲಿ ಅವರ ಏನು ಹುಟ್ಟಿ ಬೆಳೆದ ಮನೆಯ ವಾತಾವರಣದಲ್ಲಿಯೇ ದಹನ ಕ್ರಿಯೆ ಕೂಡ ನಡೀತಾ ಇದೆ. ಇಲ್ಲಿ ಅವರ ಕುಟುಂಬಸ್ಥರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು, ಮಾಧ್ಯಮದವರಾಗಿರ್ಬೋದು ಜನ ಸೇರಿದ್ದಾರೆ. ಫೈನಲಿ ಏನು ANFನ ಎನ್ಕೌಂಟರ್ನಲ್ಲಿ 20 ವರ್ಷಗಳಿಂದ ಹುಡುಕಾಡುತ್ತಿದ್ದಂತಹ ವಿಕ್ರಮ್ ಗೌಡನ ಎನ್ಕೌಂಟರ್ ನಡೆದಿದೆ. ಹಾಗೆ ಅದ್ರ ಮೇಲೆ ನಾವು ನೋಡಲಿಲ್ಲ, ಹೋದ್ಮೇಲೆ ಮತ್ತೆ ಇಲ್ಲಿಗೆಲ್ಲ ಬರ್ತಾ ಇರಲಿಲ್ಲ. ನನಗೆ ಒಂದು 18 ವರ್ಷ ಆಯ್ತು ಇಲ್ಲಿ ಇಲ್ಲ, ಇವರು ಬಿಟ್ಟು ಮುದ್ರಾಡಿಯಲ್ಲಿ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಅಲ್ಲಿ. ಫ್ಯಾಮಿಲಿ ಒಟ್ಟಿಗೆ. ನೀವೇನು ಅಂತ ಅನ್ಕೊಂಡಿದ್ರಿ? ಅಂದ್ರೆ ಎಲ್ಲೋ ಇದ್ದಾನೆ ಅಂತ ಅಥವಾ ಇದ್ದಾನೆ? ನಾವು ನಕ್ಸಲೈಟ್ ಒಟ್ಟಿಗೆ ಹೋಗಿದ್ದಾನೆ ಅಂತೆಲ್ಲ ಊರಿನವರೆಲ್ಲ ಹೇಳೋದು ಗೊತ್ತಿತ್ತು, ಆದ್ರೆ ಜೀವಂತ ಇದ್ದಾನೆ ಅಂತ ಅನ್ಕೊಂಡಿಲ್ಲ. ಇಲ್ಲ ಅಂತ ಇಷ್ಟು ವರ್ಷದಾಗ ಎಲ್ಲಿ ಸುದ್ದಿ ಇರಲಿಲ್ಲ, ಹಾಗಾಗಿ ಇಲ್ಲ ಅಂತ ಅನ್ಸಿದ್ವಿ.
ನಿನ್ನೆ ಈಗ ಆಗಿದ್ಮೇಲೆ ಗೊತ್ತಾಗಿದೆ ನಮಗೆ. ನಿಮ್ಗೆ ಯಾವ ಥರದ ಕಿರಿಕಿರಿಗಳು ಆಗಿತ್ತು ಈ 20 ವರ್ಷದಲ್ಲಿ ಫ್ಯಾಮಿಲಿಗೆ? ಇಲ್ಲ ಆ ಥರದ್ದು ಯಾರಿಂದ ಅವರಿಂದ ಅಲ್ಲ, ಪೊಲೀಸ್ನ ಇಲ್ಲ ನಮಗೆ ಏನು ಇದುವರೆಗೆ ಏನು ಕಿರಿಕಿರಿ ಮಾಡಲಿಲ್ಲ. ಈಗ ಕರೀತಾರೆ ಸ್ಟೇಷನ್ಗೆ ಎಲ್ಲಾದ್ರೂ ರಿಪೋರ್ಟ್ ಮಾಡ್ಲಿಕ್ಕಿದ್ರೆ ಕರೀತಾರೆ, ಹೀಗೆ ಅಂತ ಹೇಳಿ ಕಳಿಸ್ತಾರೆ. ಅವರು ಹೋದ್ರೆ ಏನು ನಮ್ಗೆ ಏನು ಇದುವರೆಗೆ ಯಾವ ತೊಂದರೆ ಮಾಡಲಿಲ್ಲ, ಒಂದು ಬೈದಿಲ್ಲ ಎಂತ ಮಾಡಿಲ್ಲ. ನಮ್ಮ ಜೊತೆ ಒಳ್ಳೆ ಇದರಲ್ಲಿ ಅವ್ರು ನರ್ಸಲ್ಗೆ ಹೋದ್ಮೇಲೆ ಇಲ್ಲಿಗೆ ಏನಾದ್ರು ಮತ್ತೆ ಬಂದಿದ್ರ ಮನೆಗೆ? ಯಾರು ಅವ್ರೇನು ವಿಕ್ರಮ್ ಅವರು? ಇಲ್ಲ ನನಗೆ ಗೊತ್ತಿದ್ದಾಗೆ ಬಂದಿದ್ದು ಗೊತ್ತಿಲ್ಲ. ಅಂದ್ರೆ ಹೀಗೆ ಆಗ್ಬಾರ್ದಿತ್ತಲ್ಲ, ಅಂದ್ರೆ ಅವರು ಎಲ್ಲ ಬಿಟ್ಟು ಬರ್ಬೇಕಿತ್ತ? ಏನ್ ಹೇಳ್ತೀರಿ ಅಂತ? ಸರ್ಕಾರ ಒಂದು ಸರೆಂಡರ್ ಪ್ಯಾಕೇಜ್ ಅಂತ ಕೊಟ್ಟು ಶರಣಾಗತಿ ಆಗಿ ಒಂದು ಈ ಮನೆಯಲ್ಲಿ ಇರ್ಬೋದಿತ್ತು. ಈಗ ಜೀವನ ಮಾಡಲಿಕ್ಕೆ ತುಂಬಾ ದಾರಿಗಳುಂಟು. ಈಗ ಆಗಿದೆ ಎಂತ ಮಾಡುದು, ಆಗಿದೆ. ಬಂದಿದ್ರೆ ಇದ್ದಿದ್ರೆ ಒಳ್ಳೇದಿರ್ತಿತ್ತು. ಅಮ್ಮ ಬಹುಶಃ ಅದೇ ನೋವಿನಲ್ಲಿ ಅಮ್ಮ ಆಕ್ಸಿಡೆಂಟ್ ಅಲ್ಲಿ. ಹೌದು. ನೀವು ಬಾಲ್ಯದಲ್ಲಿ ನೋಡಿದ್ದು ಯಾವಾಗ ಕಡೆಯದಾಗಿ? ನಾನು ಆವಾಗ ಇಲ್ಲಿ ಮಹಾರಾಷ್ಟ್ರ ಹೋಗುವಾಗ ಇಲ್ಲಿದ್ದ ಬೊಂಬೆಯಲ್ಲಿ ಹೋಟ್ಲಿಗೆ ಅಂತ ಕೆಲಸಕ್ಕೆ ಹೋಗುವ, ಇಲ್ಲಿ ಮನೆಯೆಲ್ಲ ಅವನೇ ನೋಡ್ಕೊಳ್ತಿದ್ದೆ. ಅದ್ರಿಂದ ನಾನು ಅಲ್ಲಿ ಹೋಗಿ ಇದ್ದಿದ್ದೆ. ಮತ್ತೆ ಬಂದಲ್ಲಿ ನಾನು ಅವನ ಕರ್ಕೊಂಡು ಹೋಗಿದ್ದೆ ಒಂದು ಸ್ವಲ್ಪ ದಿನ ಮಟ್ಟಿಗೆ, ನನ್ನ ಜೊತೆ ಇದ್ದ. ಈಗ ಮತ್ತೆ ಊರಿಗೆ ವಾಪಸ್ಸು ಕಳಿಸಿ ಕೊಟ್ಟಿದ್ದೆ. ಆಮೇಲೆ ಇಲ್ಲೇ ಇದ್ದ. ಅವನು ಹೋಗಿ ಒಂದು ತಿಂಗಳ ಮೇಲೆ ಅಮ್ಮ ಹೇಳಿದ್ರು ಈಗ ಅವನು ಇಲ್ಲ ಅಂತ. ಆಮೇಲೆ ನಾನು ಇಲ್ಲಿ ಮನೇಲಿ ಯಾರು ಇಲ್ಲಲ್ಲ, ಅಮ್ಮನ ನೋಡ್ಕೊಳ್ಳೋದು, ಮನೆಗೆ ಬಂದು ಮನೆಯಲ್ಲಿ. ವೀಕ್ಷಕರೇ, ನೀವು ಇಲ್ಲಿ ಗಮನಿಸ್ತಿರ್ಬೋದು, ಈ ಮನೆಯಲ್ಲಿ ವಿಕ್ರಮ್ ಗೌಡ ಅವರು ಹುಟ್ಟಿ ಬೆಳೆದದ್ದು, ಇದೇ ಪರಿಸರದಲ್ಲಿ ಅವರ ಏನು ಬೆಳವಣಿಗೆ ನಡೆದಿತ್ತು, ಅವರ ಕೆಲಸ ಕಾರ್ಯಗಳು ಕೂಡ ನಡೀತಿತ್ತು. ತಂದೆ ತಾಯಿ ತಮ್ಮ ಹಾಗೂ ತಂಗಿಯೊಂದಿಗೆ ಇದೇ ಮನೆಯಲ್ಲಿ ಅವರು ವಾಸವಿದ್ದು ಮೊದಲು. ಈಗ ತಂದೆ ತಾಯಿ ತೀರ್ಕೊಂಡಿದ್ದಾರೆ. ತಂಗಿ ಮತ್ತು ತಮ್ಮ ಇದ್ದು, ತಂಗಿಯ ಮಗಳು ತಂಗಿ ಅಂದ್ರೆ ಸುಗುಣ ಅವರ ಮಗಳು ಈ ಒಂದು ಮನೆಯಲ್ಲಿ ವಾಸವಿದ್ದಾರೆ. ಮನೆ ನೋಡ್ತಿರ್ಬೋದು, ಏನು ಬಿದ್ದಿರುವಂತಹ ಸ್ಥಿತಿಯಲ್ಲಿ ಕೂಡ ಇದೆ. ಹಾಗಾಗಿ ಅವರು ಹೊಸ ಮನೆಯನ್ನು ಕೂಡ ಕಟ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅವರು ಇಲ್ಲಿ ವಾಸವಿಲ್ಲ. ಅವರು ಗದ್ದೆಯಲ್ಲಿರುವಂತಹ ತನ್ನ ತಾಯಿ ಮನೆಯಲ್ಲಿ ವಾಸವಿದ್ದು, ಈ ಪರಿಸರದಲ್ಲಿ ಯಾರ ವಾಸವಿಲ್ಲವೆನ್ನುವಂತಹ ಮಾಹಿತಿ ಕೂಡ ಇದೆ. ವೀಕ್ಷಕರೇ, ಇದೇ ಪರಿಸರದ ಸ್ಥಳೀಯರಿದ್ದಾರೆ. ಬಹುಶಃ ಇವರು 20 ವರ್ಷಗಳ ಹಿಂದೆ ವಿಕ್ರಮ್ ಗೌಡ ಅವರ ಏನು ಬೆಳವಣಿಗೆ ಆಗಿರ್ಬೋದು, ಅವರ ನಡವಳಿಕೆ ಆಗಿರ್ಬೋದು, ಅವ್ರು ಮಾಡ್ತಿದ್ದ ಕೆಲಸ ಕಾರ್ಯಗಳಾಗಿರ್ಬೋದು, ಇವೆಲ್ಲವನ್ನು ನೋಡಿರ್ಬೋದು. ಬನ್ನಿ ಅವರ ಹತ್ರನೇ ಮಾತಾಡೋಣ. ನಮಸ್ತೆ ಸರ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ರಾಜು. ನೀವು ಇಲ್ಲಿಯವರೇನಾ? ಹೌದು, ನಾನು ಇಲ್ಲಿಯವರೇ. ಅಂದ್ರೆ ಒಂದು 3 ಕಿಲೋಮೀಟರ್ ಕೆಳಗೆ ನಮ್ದು. ಅವ ಹೆಚ್ಚಿನಾಗಿ ಇಲ್ಲಿ ಫಸ್ಟಿಗೆ ಸಣ್ಣ ಇರುವಾಗ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರ್ತಿದ್ದವ. ಎಲ್ಲಿ ಹೋಟ್ಲು? ಹೆಬ್ರಿಯಲ್ಲಿ ಫಸ್ಟಿಗೆ, ಮತ್ತೆ ಬೊಂಬಾಯಿಗೆ ಹೋಗಿದ. ಮತ್ತೆ ಬಂದು ಇಲ್ಲಿ ಮನೆದ ಕೆಲಸ, ಕೃಷಿ ಎಲ್ಲ ಮಾಡ್ತಿದ್ದ. ಬರೀ ಪಾಪದವ. ಈಗ ಅವ್ರಿಗೆ 46-45 ವರ್ಷ ಅಂತ ಹೇಳ್ತಾರೆ. ಅಂದ್ರೆ ಇದೊಂದು 20 ವರ್ಷಗಳ ಹಿಂದೆ ಹೇಳ್ತಿರುವಂತ ನೀವು ಬೆಳವಣಿಗೆ. ಮುಂಬೈಯಿಂದ ಬಂದ್ರು, ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಓಕೆ, ಏನು ಹೇಳ್ತಾರೆ, ನಕ್ಸಲ್ ಚಟುವಟಿಕೆಗೆ ಸೇರ್ಕೊಂಡ್ರು ಅನ್ನುವಂತ ಮಾಹಿತಿ ಆ ಸಂದರ್ಭ ಇದ್ದಿರ್ಬೋದು ನಿಮ್ಗೆ. ಇದು ಹೌದಾ? ಅಂದಿನ ಪರಿಸ್ಥಿತಿ ಹೇಗಿತ್ತು? ಯಾಕೆ ಸೇರ್ಕೊಂಡ್ರು? ಆ ಬಗ್ಗೆ ಏನಾದ್ರು ಜನರು ಏನಾದ್ರು ಮಾತಾಡ್ತಿದ್ವಾ, ಅಥವಾ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ನಮ್ಗೆ ಮಾಹಿತಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ ಅವನಿಗೆ ಉಪದ್ರ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವನಿಗೆ ಎಂತ ಮಾಡ್ಲಿಕ್ಕೆ ಇಲ್ಲ. ಅದೇ ಮನೆಯಲ್ಲಿ 4 ಗಂಟೆ ಬಂದು ಇಲ್ಲಿ ಅವನಿಗೆ ಒತ್ತಡ ಕೊಡುವಾಗ ಅವ ಎಂತ ಮಾಡಬೇಕು? ಯಾರಾದರೂ ಎಂತಾದ್ರು ಹೇಳಬೇಕಲ್ಲ. ಅದಕ್ಕಾಗಿ ಅವ ಮತ್ತೆ ಲಾಸ್ಟ್ಗೆ ಇದಕ್ಕೆಲ್ಲ ಹೋಗಿದಲ್ಲ ಎಂತಂದು ನಮಗೆ ಕರೆಕ್ಟ್ ಅದು ಯಾವುದು ಗೊತ್ತಿಲ್ಲ. ಅದು ವಿಷಯ ಅಷ್ಟೇ ಒಂದು. ಅದು ಬರೀ ಪಾಪದ ಹುಡುಗ ಅಷ್ಟೇ. ಅಂದರೆ ಯಾರ ವಿಷಯಕ್ಕೆ ಹೋಗಲ್ಲ. ಇಲ್ಲೇ ಅವರು ಕೆಲಸ ಮಾಡ್ತಾ ಇದ್ದವ ಮನೆಯಲ್ಲಿ, ಕೃಷಿ ಎಲ್ಲ. ಅದಕ್ಕಾಗಿ ಅವ ಮತ್ತು ಎಂಥದ ಅವನಿಗೆ ಬೇಸರ ಆಗಿ ಎಂಥದ್ದು ಮಾಡಿದಂತ ಯಾರಿಗೆ ಗೊತ್ತು. ಓಕೆ, ಅವರ ಸ್ವಭಾವ ಏನು ಮೃದು ಸ್ವಭಾವದ ವ್ಯಕ್ತಿ ಆಗಿದ್ರು. ಅದೆಲ್ಲ ಓಕೆ. 20 ವರ್ಷ ಹಿಂದೆ ಅವರು ಏನೋ ಹೊರಗೆ ಈ ರೀತಿಯ ಕಾರ್ಯಚಟುವಟಿಕೆ ಹೋದ್ರು ಅಂತ ಹೇಳ್ತಾರೆ. ಆ ಬಳಿಕ ಕೂಡ್ಲು ಪ್ರದೇಶದೊಂದಿಗೆ, ಈ ಹೆಬ್ರಿ ಭಾಗದೊಂದಿಗೆ ಅವರು ಒಡನಾಟ ಇತ್ತ? ನಿಮ್ಗೆ ಏನಾದ್ರು ಗೊತ್ತಾ? 1-2 ಸಲ ಬಂದಿದ್ದಾರೆ ಅವರು. ನಾವು ಎಷ್ಟು ಬುದ್ಧಿ ಹೇಳಿದ್ದೇವೆ ಅವನಿಗೆ, ಇದಕ್ಕೆಲ್ಲ ಹೋಗಬೇಡಿ, ಎಂತಕ್ಕೆ ನಿಮ್ದು ಜೀವಮಾನ ಎಲ್ಲ ಇಲ್ಲಿ ಉಂಟಲ್ಲ, ಕೃಷಿ ಮಾಡ್ಕೊಂಡು ಇರಿ ಅಂತ. ಇಲ್ಲ, ನಮಗೆ ಅಂದರೆ ಒತ್ತಡ ಕೊಡುವಾಗ ಅವ ಎಂತ ಮಾಡಲಿಕ್ಕೆ ಇಲ್ಲ ಅವನಿಗೆ ಅಷ್ಟೇ. ನಮಗೆ ಹೇಳುವಷ್ಟು ಹೆಚ್ಚು ಗೊತ್ತಿಲ್ಲ ಅಷ್ಟೇ. ನಮಗೆ ನಂದೊಂದು 4-5 ಕಿಲೋಮೀಟರ್ ಮೇಲೆ ಉಂಟು ಅವರು ಮನೆ ಅಷ್ಟೇ. ಅಂದ್ರೆ ನೀವು ಹೇಳುವ ಪ್ರಕಾರ ಅವರು ಸ್ಥಳೀಯರ ಜೊತೆ ಆಗಿರ್ಬೋದು, ಇಲ್ಲಿನ ಊರಿನವರ ಜೊತೆ ಆಗಿರ್ಬೋದು, ಒಳ್ಳೆ ರೀತಿ ಇದ್ರು. ಆ ಬಳಿಕನು ಬಂದಾಗ್ಲ ಒಳ್ಳೆ ರೀತಿಯಲ್ಲಿ ಇದ್ದಿದ್ದಾರೆ. ಹೌದು. ಓಕೆ, ಥ್ಯಾಂಕ್ ಯು ಸರ್. ಕೃಷಿಕೆ ಎಡ್ಡೆ ಭಾರಿ ಎಡ್ಡೆ ಕೃಷಿಕೆ ಉಂಡಂತ ಕೃಷಿ ಕೂಲಿ ಬೇಲೆ ಬಂದಿತ್ತೇರು ಬಕ್ಕ ಅಲ್ಲಿ ಹೋಟೆಲ್ ಬೆನ್ನೊಂದಿತ್ತೇರು ಭಾರಿ ಎಡ್ಡೆ ಹೆಬ್ರಿ ಮುಂಬೈ ಹೆಬ್ರಿ ಗಣೇಶ್ ಶ್ರೀ ಗಣೇಶ್ ಹೋಟೆಲ್ ಭಾರಿ ಎಡ್ಡೆ ಬೆನ್ನೊಂದಿತ್ತು ಎಡ್ಡೆ ಹುಡುಗಿ ಮತ್ತು
ಅಂದರೆ ಮೂಲದಿಂದನೇ ಅದಕ್ಕೆ ಕರ್ನಾಟಕ ವಿಮೋಚನೆ ಒಂದು ಸಂಘಟನೆ ಬರ್ತಿತ್ತು. ಓಲ್ ಮುಲ್ತೂರು ಸ್ಟಾರ್ಟ್ ಆತನ ಅಥವಾ ಓಲ್ತೂರ್ದು ಒಲ್ತೂರು ಸ್ಟಾರ್ಟ್ ಅಂದ್ರೆ ಇಡೇ ಬತ್ತಿತ್ತೇರಿ ಏಜ್ ಜನ ಇತ್ತು ಆ ಟೈಮ್ ಏಜ್ ಜನ ಇತ್ತು ಜನಗಳು ಒಂದು 5 ಜನ ಬತ್ತಿತ್ತೇರಿ. ಅದು ಮೂಲ ಅದಾಗ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಹೋರಾಟ ಮಲ್ಪಗ ಒಂದು ಪೂರ ಪಂಟನ್ನು ಬತ್ತಿತ್ತೇರಿ. ಅದಕ್ಕೆ ಪೂರ ನಮ್ಮ ಊರದಾಗಲಿ ಪೂರ ಜನ ಮಕ್ಕಳು ಒಕ್ಕೆಲ್ಲಕ್ಕರ ಆಪು ಜತ್ತ ಒಕ್ಕೆಲ್ಲಕ್ಕರ ಹೋರಾಟ ಮಲ್ಪಗೆ ಬರೋದು 5 ಪಕ್ಕ ಮಕ್ಕಳಿಗೆ ಗನ್ನು ಪತ್ತರ ಸುರಮಂತು ಊರದಾಗಲಿ ಏರ್ಲಾಗಲಿಗೆ ಸಪೋರ್ಟ್ ಮಲ್ಜಿ ಪೂರ ಪೇರೆ ಬತ್ತೀರಿ ಐಕ್ಲ ಹೋರಾಟ ಪೂರ ಪೇರೆ ಬತ್ತೆ 5 ಪಕ್ಕ ಮುಂಬೈನ ಮಲ್ತು ಮುಂಬೈನ ಮಗಳು ಅಂತೆ ಪತ್ತೊಂಡೆ ಅರಣ್ಯ ಇಲಾಖೆದಾಗ ಅಗಲು ಊರ್ಲೇರು ಪಂಡ್ಲ ಅಗಲೇನು ಕಾಡಲ್ಲಿಸಬಹುದು ಕುಟ್ಟುದಾಯಕ ದರ್ತದು ಎರೆಗು ವಿಕ್ರಮ್ ಗೌಡ ಕುಟ್ಟದ ಆಗಲು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೊಲೀಸ್ ಆಗಲಿ ಪೂರ ಬಟ್ಟ ಕುಟ್ಟು ಪಂಡ್ಲ 5 ಪಕ್ಕ ಈ ನಾಡಾಗಿ ಅಗಲ ಪೆಟ್ಟದೇನ ತೇಲಂದೆ ಅಗಲ ಬಿಟ್ಟು ಪೋಯಿ ಅನೇಕ ಪರಿಸ್ಥಿತಿ ಇಜ್ಜರ ಜೀವನಕ್ಕೆ ತಂದರು ಆತೆ ಅದು ಆರು ದಾಯಕ ಸೇರಿಯದು ದಾಯ ಸೇರಿಕೊಂಡು ಅವೇ ಮುಂದಿನ ಉದ್ಯಾನ ರಾಷ್ಟ್ರೀಯ ಉದ್ಯಾನ ಅಂದರೆ ನಿಗಲೇನು ಒಕ್ಕೆಲ್ಲಕ್ಕವ್ರೇನು ಸಂಘಟನೆ ಬರ್ತಿವಾಗ ಆಯ್ತು ಅಂತ ಒಲವು ಕೊರಿಯರು ಹೋರಾಟದ ಬಗ್ಗೆ ಹೋರಾಟ ಮಲ್ಪಗ ಹೋರಾಟ ಮಲ್ತಿಬೇಕಾ ಇಂಚಾಂಡ್ ಡಿಪಾರ್ಟ್ಮೆಂಟ್ ಅಂತಂದರೆ ಬಕ್ಕ ಪೆಟ್ಟದೇರೆಲ್ಲ ತೀನಾದ್ನೇ ಅಗಲ ಬಿಟ್ಟು ಪೋಯಿ ಆರು ಒಳ್ಳೆ ಕಾಡು ಉತ್ಪತ್ತಿ ಏನಾಗೆ ತಂದಿತ್ತಾರ ಅಥವಾ ಆ ರೀತಿ ಅವೇ ಕಾಡು ಉತ್ಪತ್ತಿ ಪೂರ ಪೊಂದಿತ್ತೆ ರಾಮಪತ್ರೆ ಪೂರ ಪೊಂದಿತ್ತೆ ಬೊಕ್ಕ ಏನ ಬಣ್ಣಗ ಆರು ಏತನೇ ಪ್ರಾಯೋಡಾರು ಮುಲ್ತೂರು ಆ ಸೈಡ್ ಪೋಯರು ಸಾಧಾರಣ ಎನ್ನ ತೇರ ಕೊಂಚ 20 ವರ್ಷ ಆವು 25 ವರ್ಷ ಆವು ಹೆಚ್ಚು ಕಮ್ಮಿ ಅಂದಾಜು ಆರೊಟ್ಟಿಗೆ ಜನ ಬರೋ ನಿಂತಿರು ಬೊಕ್ಕ ತಿಕ್ಕದಾರ ಈ ಸೈಡ್ ಅಂತ ಜಾಯ್ ಬಕ್ಕ ಆಗ ಆಯ್ ಪೋಯ್ ಬಕ್ಕವಲ್ಲ 1-2 ಸಾರಿ ಬತ್ತಿ ಪೇರ್ಪಣೆ ಎಂಕಲೆಗೆ ಕಂಡದಲ್ಲ ತಿಕ್ಕಿಜಾರ ಮತ್ತೆ ಕಾಡ್ಲಿ ಉನಸ್ಕು ಮತ್ತೆ ಏನೋ ಬರೋ ನಿಂತರು ಅದಕ್ಕೆ ಪೂರ 5 ಬಕ್ಕ ಇತ್ತು ಆಯ್ ಪೋಯ್ ಬಕ್ಕ ಇತ್ತು ಬೊಕ್ಕ ತಿನ್ನಿತ್ತೇನೆ ಅದಕ್ಕೆ ಪೂರ ಉಣಾಸಿ ಬತ್ತನ ಹರಿಪೂರ ಪೂರ ಕೇಳೊಂದಿತ್ತೆ ಅದಕ್ಕೆ ಆ ಟೈಮ್ 5 ಇತ್ತೆ ಒಂಜಿ 10-15 ವರ್ಷದ ಇಜ್ಜಿ ಇತ್ತೆ ಬತ್ತದು ನಿಖಿಲ್ ಅಲ್ಪ ಆಯ್ತಾ ಉನಸ್ ಮಲ್ತ ಓಪನ್ ಒಳ್ಳೆ ಸನ್ನಿವೇಶ ಒಳ್ಳೆ ಬೈಚಾಕಲು 15 ವರ್ಷದ ಇಜ್ಜಿ ಇದ ಮುಂದೆ ತೋರಲ್ಲ ತಿಕ್ಕಿ ಮಾತ್ರ ಇತ್ತೆ ಬೊಕ್ಕ ಒಂದು ಎನ್ಕೌಂಟರ್ ಆಗಿ ಬೊಕ್ಕ ಎನ್ಕೌಂಟರ್ ಆಗಬೇಕು ವೀಕ್ಷಕರೇ, ನಮ್ಮ ಜೊತೆ ನಾಡ್ಪಾಲು ಗ್ರಾಮ ಪಂಚಾಯತ್ನ ಪ್ರಸ್ತುತ ಅಧ್ಯಕ್ಷರಾಗಿರುವಂತಹ ನವೀನ್ ಕುಮಾರ್ ಅವರಿದ್ದಾರೆ. ನಮಸ್ತೆ ಸರ್. ಬಹುಶಃ ನೀವು ಇದೇ ಪರಿಸರದವರು. ವಿಕ್ರಮ್ ಗೌಡ ಅವರ ಬಗ್ಗೆ ಹಾಗೂ ಏನು ಎನ್ಕೌಂಟರ್ ಆಗಿದೆ ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ಆಗಿತ್ತು ಹೌದು, ಆಗಬಾರ್ದೇ ಇತ್ತು, ಆದ್ರೆ ಅವರು ಆಗಿ ಹೋಗಿದೆ. ಎಸ್, ಓಕೆ. ಆಗಬಾರ್ದಿತ್ತು ಯಾಕಂದ್ರೆ ನಮ್ಮ ಊರು ಒಂದು, ಮತ್ತೆ ಮೊದಲಿಲ್ಲೇ ಫಸ್ಟ್ ಸ್ಟಾರ್ಟಿಂಗ್ ಊರಲ್ಲೇ ನಮ್ಮ ಪರಿಚಯದವ್ರು ಫುಲ್ ಮಸ್ತ್ ಮನೆ ಹತ್ತಿರದವರೆಲ್ಲ. ಓಕೆ, ಪರಿಚಯದವರು. ಅವರ ಒಡನಾಟ ಹೇಗಿತ್ತು? ಅವರ ಸ್ವಭಾವ ಹೇಗಿತ್ತು? ಸ್ವಭಾವ ಎಲ್ಲ ಒಳ್ಳೆ ಇತ್ತು. ಒಂದು ಹೆಲ್ಪಿಂಗ್ ನೇಚರ್ ಎಲ್ಲ ಹೋಗಿತ್ತು. ಅಂದರೆ ನಾವು ಸಣ್ಣದಿತ್ತು ಸ್ವಲ್ಪ, 21 ವರ್ಷ ಆಯ್ತು ಅವ್ರು ಹೋಗಿ. ಓಕೆ, ಒಳ್ಳೆ ಇತ್ತು ಅಂತ ಎಲ್ಲರೂ ಯಾರ ಬಾಯಿಗೆ ಆದ್ರು ಕೆಟ್ಟವ್ರು ಅಂತ ಯಾರು ಹೇಳಿದ್ರು ಇಷ್ಟೊತ್ತವರೆಗೆ, ಒಳ್ಳೆಯದು ಅಂತ ಹೇಳಿದ್ದಾರೆ. ಅದೇ ಬಹುಶಃ ನಾವು ಕೇಳುವಾಗ್ಲೂ ಇಲ್ಲಿನ ಸ್ಥಳೀಯರು ಹೇಳುವಂತದ್ದು ಹಾಗೆ, ಒಳ್ಳೆ ಹುಡುಗ, ಮೃದು ಸ್ವಭಾವಿದ್ದ ಹುಡುಗ. ಯಾಕೆ ಈ ರೀತಿಯ ಚಟುವಟಿಕೆಗೆ ಹೋದ್ರು? ಚಟುವಟಿಕೆ ಅಂದರೆ ಅದೇ ಸ್ವಲ್ಪ ಡಿಪಾರ್ಟ್ಮೆಂಟ್ ಅಂದರೆ ರೆಗ್ಯುಲರ್ ವೈಲ್ಡ್ ಲೈಫ್ ಇದರಲ್ಲಿ ಆವಾಗದ ಇವಾಗದ ಸಹ ಅವ್ರು ಸ್ವಲ್ಪ ಕಿರಿಕಿರಿ ಮಾಡಿದ್ದಾರೆ, ಅವ್ರಿಗೆ ತಗಡೆ ಕೊಟ್ಟೆ ಅಂತಾರೆ ಹೇಳ್ತಾರೆ. ನಾವು ನಿಮ್ಗೆ ತಿಳಿದಿರುವ ಹಾಗೆ 20 ವರ್ಷಗಳ ಹಿಂದೆ ಅವರು ಹೋಗ್ತಾರೆ, ಇಲ್ಲಿ ಈ ಪರಿಸರಕ್ಕೆ ಅವರು ಒಡನಾಟ ಇಲ್ಲ ಅಂತ ಹೇಳ್ತಾರೆ. ಆ ಬಳಿಕ ಈ ಪರಿಸರಕ್ಕೆ ಬಂದಿದ್ರ? ನಿಮ್ಮ ಗಮನಕ್ಕೆ ಏನಾದ್ರು ಇದೆಯಾ? ಅವಾಗ ಏನು ನಕ್ಸಲೈಟ್ ಅಂತ ಇರ್ಲಿಲ್ಲ, ಅವ ಹೀಗೆ ಹೋರಾಟಗಾರ ಅಂತೇಳಿ ಅಷ್ಟೇ. ಸಾರ್ವಜನಿಕ ಎಲ್ಲರೂ ಹೋಗಿ, ಆಲ್ಮೋಸ್ಟ್ ನಾವು ಚಿಕ್ಕವರಿತ್ತು ಅವಾಗ, ದೊಡ್ಡವರೆಲ್ಲ ಹೋಗಿದ್ದಾರೆ ಹೋರಾಟ ಪ್ರತಿಭಟನೆ ಅಂತೇಳಿ ಕೆಲ ಹೋಗಿದ್ದಾರೆ. ಆಮೇಲೆ ಗೊತ್ತಾಗಿದ್ದಲ್ಲ ನಕ್ಸಲೈಟ್ ಅದು ಅಂತ ಎಲ್ಲ ಅವಾಗ ಗೊತ್ತಾಗಿದೆ. ಅದ್ರ ಮೇಲೆ ಎಲ್ಲ ಕೈದು ಮಾಡಿದ್ರು, ಅವರನ್ನು ಹೋಗಿದ್ದಾರೆ. ಓಕೆ, ಅದೇ ನಕ್ಸಲೈಟ್ ಅಂತ ಗೊತ್ತಾದ್ಮೇಲೆ ಅವರು ಈ ಕೂಡ್ಲು ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರ ವಿಕ್ರಮ್ ಗೌಡ? ಭೇಟಿ ಕೊಟ್ಟಿದ್ರೆ ಬರ್ತಂತ ನಮ್ಗೆ ಒಟ್ಟು ಡಿಪಾರ್ಟ್ಮೆಂಟ್ ಮುಖಾಂತರ ಗೊತ್ತಾಗ್ತಿತ್ತು, ಬಿಟ್ರೆ ಪೊಲೀಸರು ಬಂದಿದ್ದಾರೆ ಅಂತ ನಾವಂತೂ ನೋಡ್ಲಿಲ್ಲ. ಬಹುಶಃ ಮೊನ್ನೆ ಎನ್ಕೌಂಟರ್ ಆದ ಬಳಿಕ ಎಲ್ಲ ಕಡೆ ಹಬ್ತು ವಿಕ್ರಮ್ ಗೌಡನ ಏನು ಎನ್ಕೌಂಟರ್ ಆಯ್ತಂತ. ಸೊ ಏನು ಅದೇ ಪರಿಸರದಲ್ಲಿ ಇದ್ರು ಅಂತ ಹೇಳ್ತಾರೆ, 10 ದಿನಗಳಿಂದ ಅದೇ ಪರಿಸರದಲ್ಲಿ ಇದ್ರಂತ. ಆ ಗಮನ ಆ ವಿಷಯ ಏನಾದ್ರು ಇಲ್ಲಿ ಕೂಡ್ಲು ಭಾಗದಲ್ಲಿ ಏನಾದ್ರು ಹೀಗೆ ಡಿಪಾರ್ಟ್ಮೆಂಟ್ ಹೇಳಿ ಗೊತ್ತುಬಿಟ್ರೆ, ಪೇಪರಲ್ಲೆಲ್ಲ ಬಂದು ಗೊತ್ತುಬಿಟ್ರೆ ಅದೇ ಬೇರೆ ಏನು ಗೊತ್ತಿಲ್ಲ. ಅಲ್ಲಿ ಬಂದಿದ್ದಾರೆ ಇಲ್ಲಿ ಬಂದು ಹೇಳ್ತಾ ಬಿಟ್ಟು ಬೇರೆ ವಿಷಯ ಗೊತ್ತಿಲ್ಲ. ಈಗ ಪ್ರಸ್ತುತ ಇದೇ ಪರಿಸರ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಅವರ ಕುಟುಂಬಸ್ಥರಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ಮನೆ ಇಲ್ಲ, ಮನೆ ಕಿತ್ತಾಕಿದ್ದಾರೆ, ಮನುಷ್ಯನ ಏನಿಲ್ಲ, ಕಷ್ಟದಲ್ಲಿದ್ದಾರೆ ಅವರು. ಅವರಿಗೆ ನಮ್ಮ ಅದೇ ಪಂಚಾಯತಿಯಲ್ಲಿ ಕೊಡುವಂತ ಹೇಳಿದ್ರೆ ಪಂಚಾಯತ್ ಈಗ ಗೌರ್ಮೆಂಟ್ ಸವಲತ್ತು ಸ್ವಲ್ಪ ಕಮ್ಮಿ ಇದೆಯಲ್ಲ ಕೊಡ್ಲಿಕ್ಕೂ, ಫೌಂಡೇಶನ್ ಹಾಕಿಟ್ಟಿದ್ದಾರೆ. ಇವಾಗ ಏನಿಲ್ಲ ಹಾಗಿದೆ.
ವೀಕ್ಷಕರೇ, ಇಲ್ಲಿನ ಸ್ಥಳೀಯರು ಹೇಳಿರುವಂತಹ ಮಾಹಿತಿಯ ಪ್ರಕಾರ ವಿಕ್ರಮ್ ಗೌಡ ಏನು ಇದೇ ಪರಿಸರದಲ್ಲಿ ಹುಟ್ಟಿ ಬೆಳೆದಿರ್ತಾನೆ. ತಂದೆ, ತಾಯಿ, ತಮ್ಮ ಸುರೇಶ್, ತಂಗಿ ಸುಗುಣ ಅವರೊಂದಿಗೆ ಅವರ ಬಾಲ್ಯ ಆಗಿರ್ಬೋದು, ಬೆಳವಣಿಗೆ ಆಗಿರ್ತದೆ. ಆ ಬಳಿಕ ಅವರು ಮುಂಬೈಗೆ ಹೋಟೆಲ್ ಉದ್ಯಮಕ್ಕೆ ಹೋಗ್ತಾರೆ. ಅದಕ್ಕಿಂತ ಮೊದಲು ಹೆಬ್ರಿಯಲ್ಲಿರುವಂತಹ ಒಂದು ಹೋಟೆಲಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಆ ಬಳಿಕ ಮುಂಬೈಗೆ ಹೋಗ್ತಾರೆ. ಮುಂಬೈಯಿಂದ ವಾಪಸ್ ಬಂದವರು ಮನೆಯಲ್ಲೇ ಕೃಷಿ ಕೆಲಸ ಮಾಡ್ತಾ ಇದ್ರು. ಏನು ಅರಣ್ಯ ಉತ್ಪನ್ನಗಳನ್ನು ಕೂಡ ಅವರು ಅದರಿಂದ ತನ್ನ ಜೀವನ ನಡೆಸ್ತಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಸಂದರ್ಭ ಅರಣ್ಯ ಅಧಿಕಾರಿಗಳ ವರ್ತನೆ ಅಂದ್ರೆ ವಿಕ್ರಮ್ ಗೌಡ ಜೊತೆ ಅರಣ್ಯ ಅಧಿಕಾರಿಗಳು ವರ್ತಿಸಿದ ರೀತಿಯಿಂದ ವಿಕ್ರಮ್ ಗೌಡ ಕ್ರೋಧಗೊಂಡು ನಕ್ಸಲ್ ಚಟುವಟಿಕೆಗಳಿಗೆ ಒಳಗಾಗ್ತಾನೆ ಅಂತ ಇಲ್ಲಿನ ಸ್ಥಳೀಯರಾಗಿರ್ಬೋದು, ಆತನ ತಮ್ಮ ಆಗಿರ್ಬೋದು ಅವ್ರು ಹೇಳ್ತಾರೆ. ನಕ್ಸಲ್ ಚಟುವಟಿಕೆಗೆ ಒಳಗಾದ ನಂತರ ಅಂದ್ರೆ ಸುಮಾರು 20 ವರ್ಷಗಳಿಂದ ಕುಟುಂಬದಿಂದ ವಿಕ್ರಮ್ ಗೌಡ ದೂರವಿದ್ದ. ಕುಟುಂಬಸ್ಥರಿಗೆ ಆತ ಬದುಕಿದ್ದ ಅನ್ನುವಂತಹ ಸುಳಿವು ಕೂಡ ಇದ್ದಿರಲಿಲ್ಲ. ಮೊನ್ನೆ ಅಂದ್ರೆ ನವೆಂಬರ್ 17ರಂದು ರಾತ್ರಿ ಕಬ್ಬಿನಾಲೆಯ ಒಂದು ಪಿತಬೈಲು ಪ್ರದೇಶದಲ್ಲಿ ANF ನವರು ನಡೆಸಿದಂತ ಎನ್ಕೌಂಟರ್ ನಲ್ಲಿ ವಿಕ್ರಮ್ ಗೌಡ ಮೃತಪಟ್ಟ ಅನ್ನುವಂತ ಸುದ್ದಿ ಮನೆಯವರಿಗೆ ತಿಳಿದಾಗ್ಲೇ ಈ 20 ವರ್ಷ ವಿಕ್ರಮ್ ಗೌಡ ಜೀವಂತವಾಗಿದೆ ಅನ್ನುವಂತ ಒಂದು ಸುದ್ದಿ ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಘಟನಾ ಸ್ಥಳಕ್ಕೆ DIG ಅವರು ಬಂದು ಮಾಹಿತಿ ಕೊಡ್ತಾರೆ. ಆ ಬಳಿಕ ಮಹಜರ ನಡೀತದೆ. ಮಹಜರ ಬಳಿಕ ಮಣಿಪಾಲ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಕೂಡ ನಡೆದು ಆತನ ಮೃತದೇಹವನ್ನು ಮನೆಯವರಿಗೆ ಹಸ್ತಾಂತರಿಸಿದ ಬಳಿಕ ಈ ಒಂದು ಆತ ಹುಟ್ಟಿ ಬೆಳೆದಿರುವಂತಹ ಮನೆಯ ವಾತಾವರಣದಲ್ಲಿ ಆತನ ಅಂತ್ಯಕ್ರಿಯೆ ನಡೀತು. ಇವಿಷ್ಟು ವಿಕ್ರಮ್ ಗೌಡನ ಒಂದು ಸ್ಥಳೀಯರು ಹೇಳುವ ಪ್ರಕಾರ ಆತನ ಬಾಲ್ಯ, ಬೆಳವಣಿಗೆ, ಉದ್ಯೋಗ ಆಗಿತ್ತು. ವಿಕ್ರಮ್ ಗೌಡನ ಎನ್ಕೌಂಟರ್ ಸಂಬಂಧಂತೆ ಇವಿಷ್ಟು ಈವರೆಗಿನ ಬೆಳವಣಿಗೆ ಆಗಿತ್ತು. ಮುಂದೆ ಏನ್ ನಡೀತದೆ ಎಂಬುದನ್ನು ನಾವು ಕಾದು ನೋಡ್ಬೇಕಾಗುತ್ತದೆ. ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿ ಸುವರ್ಣ, ನ್ಯೂಸ್ ಕಾರ್ಕಳ.